ಕಚ್ಚಾ ನಾಗಾ ಜನಾಂಗವು ಮಣಿಪುರ, ಕಾಚಾರ್ ಹಾಗೂ ನಾಗಾ ಜಿಲ್ಲೆಗಳಲ್ಲಿ ವಾಸಿಸುತ್ತಿದ್ದ ಒಂದು ಬುಡಕಟ್ಟು ಸಮುದಾಯವಾಗಿತ್ತು. ಇವರು ಕೂಡ ಇತರ ಬುಡಕಟ್ಟುಗಳಂತೆ ಜಮೀನ್ದಾರರು ಮತ್ತು ಮೇಲ್ತಾತಿಯವರ ದಬ್ಬಾಳಿಕೆಗೆ ಒಳಗಾಗಿದ್ದರು. 1929ರಲ್ಲಿ ಜಾಡೋ ನಾಂಗ್ ಎಂಬ ಯುವ ನಾಯಕನು ನಾಗಾ ಜನರನ್ನು ಒಗ್ಗೂಡಿಸಿ ಬ್ರಿಟಿಷರ ಆಕ್ರಮಣದ ವಿರುದ್ಧ ದಂಗೆಯೆದ್ದನು. ಬ್ರಿಟಿಷ್ ಸರ್ಕಾರ ಅವನನ್ನು ಬಂಧಿಸಿ ಗಲ್ಲಿಗೇರಿಸಿತು. ಜಾಡೋ ನಾಂಗ್ನ ದೂರದ ಸಂಬಂಧಿಯಾಗಿದ್ದ ಗೈಡಿನ್ಸಿಯು ನಂತರ ಈ ದಂಗೆಯ ನೇತೃತ್ವ ವಹಿಸಿಕೊಂಡಳು. 1932ರಲ್ಲಿ ನಾಗಾಗಳ ಮತ್ತು ಬ್ರಿಟಿಷರ ನಡುವೆ ಭೀಕರ ಕದನಗಳು ನಡೆದುವು. ಈ ಸಂದರ್ಭದಲ್ಲಿ ಬ್ರಿಟಿಷರು ನಾಗಾ ಹಳ್ಳಿಗಳಿಗೆ ಬೆಂಕಿ ಹಚ್ಚಿದರು. ಗೈಡಿನ್ಸಿಯು ಪುಲೋಮಿ ಎಂಬ ಸ್ಥಳದಲ್ಲಿ ಬಿದಿರಿನ ಕೊಟೆಯನ್ನು ನಿರ್ಮಿಸಿ ಸುಮಾರು 4,000 ನಾಗಾ ಜನರಿಗೆ ಆಶ್ರಯ ನೀಡುತ್ತಾ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮುಂದುವರಿಸಿದಳು. ಈ ವಿಚಾರ ತಿಳಿದ ಬ್ರಿಟಿಷ್ ಪಡೆಗಳು ಹಠಾತ್ ದಾಳಿ ನಡೆಸಿ ಗೈಡಿನ್ಸಿಯನ್ನು ಬಂಧಿಸಿ ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಿದರು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಗೈಡಿನ್ಸಿಯನ್ನು ಬಿಡುಗಡೆ ಮಾಡಲಾಯಿತು. ಜವಾಹರ್ಲಾಲ್ ನೆಹರು ಅವರು ಆಕೆಯನ್ನು ಗೌರವದಿಂದ ನಾಗರಾಣಿ ಎಂದು ಕರೆದರು.